ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ರಷ್ಯಾ ಪ್ರಸ್ತಾಪಿಸಿದ ಗೆರಾನ್ 3 ಕಾಮಿಕಾಜೆ ಡ್ರೋನ್, ಭಾರತದ ಸವಾಲು ಮತ್ತು ಅವಕಾಶ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ತನ್ನ ಸುಧಾರಿತ ಲ್ಯಾನ್ಸೆಟ್ ಲಾಯ್ಟರಿಂಗ್ ಮ್ಯುನಿಷನ್ಸ್ ಪೂರೈಕೆ ಪ್ರಸ್ತಾಪದ ಬೆನ್ನಲ್ಲೇ ರಷ್ಯಾ ಈಗ ಭಾರತಕ್ಕೆ ಮತ್ತೊಂದು ಅತ್ಯಂತ ಸುಧಾರಿತ ಆಕ್ರಮಣಕಾರಿ ಆಯ್ಕೆಯನ್ನು ನೀಡಿದೆ. ಅದೇ ಗೆರಾನ್ 3 ಡ್ರೋನ್. ಈ ದೀರ್ಘ ಶ್ರೇಣಿಯ ಟರ್ಬೋಜೆಟ್ ಚಾಲಿತ UAV ಈಗಾಗಲೇ ಪೂರ್ಣ ಪ್ರಮಾಣದ ಉತ್ಪಾದನೆಯಲ್ಲಿದ್ದು, ಹಿಂದಿನ ಮಾದರಿಗಳಿಗಿಂತ ಹೆಚ್ಚಿನ ಕಾರ್ಯತಂತ್ರದ ಹೊಡೆತ ಸಾಮರ್ಥ್ಯವನ್ನು ಹೊಂದಿದೆ. ಕಾರ್ಯಕ್ಷಮತೆಯಲ್ಲಿ ಒಂದು ಕ್ವಾಂಟಮ್ ಲೀಪ್. ಗೆರಾನ್ 3 ಡ್ರೋನ್ನ ಪ್ರಮುಖ ವೈಶಿಷ್ಟ್ಯಗಳೆಂದರೆ ಇಂಜಿನ್ ಮತ್ತು ವೇಗ. ಇದು ಸರಳ ಪ್ರೊಪೆಲ್ಲರ್ ಇಂಜಿನ್ನಿಂದ ದೂರ ಸರಿದು 120ರಿಂದ 125 kgfನಷ್ಟು ಶಕ್ತಿಯನ್ನು ಉತ್ಪಾದಿಸುವ ಕಾಂಪ್ಯಾಕ್ಟ್ ಟರ್ಬೋಜೆಟ್ ಇಂಜಿನ್ನಿಂದ ಚಾಲಿತವಾಗಿದೆ. ಇದರಿಂದ ಇದು ಗಂಟೆಗೆ 600 ಕಿಲೋಮೀಟರ್ಗಳಷ್ಟು ವೇಗವನ್ನು ಕಾಯ್ದುಕೊಳ್ಳಬಲ್ಲದು. ಶ್ರೇಣಿ. ಅಧಿಕಾರಿಗಳು ನೀಡಿದ ಮಾಹಿತಿಯ ಪ್ರಕಾರ ಫೆರ್ರಿ ಶ್ರೇಣಿ 1200 ಕಿಲೋಮೀಟರ್ ಆಗಿದೆ. ಆದರೆ ರಕ್ಷಣಾ ತಜ್ಞರ ಪ್ರಕಾರ ಸೂಕ್ತ ಪರಿಸ್ಥಿತಿಗಳಲ್ಲಿ ಇದರ ಕಾರ್ಯಾಚರಣೆಯ ಯುದ್ಧ ಶ್ರೇಣಿ 2000ದಿಂದ 2500 ಕಿಲೋಮೀಟರ್ವರೆಗೆ ವಿಸ್ತರಿಸಬಹುದು. ಇದರ ಪೇಲೋಡ್ ಸಾಮರ್ಥ್ಯ. ಇದು ಅತ್ಯಂತ ಮಹತ್ವದ ಅಪ್ಗ್ರೇಡ್. ಗೆರಾನ್ 3 ಬರೋಬ್ಬರಿ 300 kg ತೂಕದ ಸಿಡಿತಲೆಯನ್ನು ವಾರ್ಹೆಡ್ ಅನ್ನು ಹೊತ್ತೊಯ್ಯುತ್ತದೆ. ಇದು ಸುಪ್ರಸಿದ್ಧ ಗೆರಾನ್ 2 ಶಹೀದ್ 136 ಡ್ರೋನ್ನ ಸಿಡಿತಲೆಗಿಂತ 6 ಪಟ್ಟು ಹೆಚ್ಚು ತೂಕದ ಪೇಲೋಡ್ ಆಗಿದೆ. ರಡಾರ್ಗೆ ಸಿಗದ ವಿನ್ಯಾಸ ಮತ್ತು ಮಾರ್ಗದರ್ಶನ. ಡ್ರೋನ್ನ ಗಾತ್ರ ಹೆಚ್ಚಿದ್ದರೂ ರಷ್ಯಾದ ಇಂಜಿನಿಯರ್ಗಳು ಇದನ್ನು ರಡಾರ್ಗೆ ಗೋಚರಿಸದಂತೆ ವಿನ್ಯಾಸಗೊಳಿಸಿದ್ದಾರೆ. ರಡಾರ್ ಸಿಗ್ನೇಚರ್. ಇದರ ರಡಾರ್ ಕ್ರಾಸ್ ಸೆಕ್ಷನ್ RCS 0.05 mಗಿಂತ ಕಡಿಮೆ ಇದೆ. ಇದನ್ನು ಸುಧಾರಿತ ಏರೋಡೈನಾಮಿಕ್ ವಿನ್ಯಾಸ ಮತ್ತು ರಡಾರ್ ಅಬ್ಸರ್ಬೆಂಟ್ ಮೆಟೀರಿಯಲ್ಗಳ ಬಳಕೆಯಿಂದ ಸಾಧಿಸಲಾಗಿದೆ. ಇದರ ಮಾರ್ಗದರ್ಶನ ವ್ಯವಸ್ಥೆ. ಇದು ಮಿಡ್ ಮತ್ತು ಲಾಂಗ್ ವೇವ್ ಇನ್ಫ್ರಾರೆಡ್ ಬ್ಯಾಂಡ್ಗಳಲ್ಲಿ ಕಾರ್ಯನಿರ್ವಹಿಸುವ ಮಲ್ಟಿ ಸ್ಟ್ರಕ್ಚರಲ್ ಎಲೆಕ್ಟ್ರೋ ಆಪ್ಟಿಕಲ್ ಸೀಕರ್ಗಳನ್ನು ಹೊಂದಿದೆ. ಜೊತೆಗೆ ನಿಷ್ಕ್ರಿಯ ರೆಡಾರ್ ಹೋಮಿಂಗ್ ತಂತ್ರಜ್ಞಾನದ ಆಯ್ಕೆಗಳನ್ನು ಒಳಗೊಂಡಿದ್ದು, ಅತ್ಯಾಧುನಿಕ ವೈರಿ ವಾಯು ರಕ್ಷಣಾ ಜಾಲವನ್ನು ಮಣಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಕಾರ್ಯತಂತ್ರದ ಪ್ರಯೋಜನಗಳು ಮತ್ತು ದುರ್ಬಲತೆಗಳು. ರಷ್ಯಾದ ಅಧಿಕಾರಿಗಳ ಪ್ರಕಾರ ಗೆರಾನ್ 3 ಅನ್ನು ತಡೆಯಲು ಶತ್ರುಗಳು ಬರಾಕ್ 8 ಅಥವಾ ಆಕಾಶ್ದಂತಹ ದುಬಾರಿ ಆಕ್ಟಿವ್ ರಡಾರ್ ಕ್ಷಿಪಣಿಗಳನ್ನು ಬಳಸಬೇಕಾಗುತ್ತದೆ. ಕಡಿಮೆ ವೆಚ್ಚದ ಅತಿಗೆಂಪು ಇನ್ಫ್ರಾರೆಡ್ ಅಥವಾ ಶೋಲ್ಡರ್ ಫೈರ್ಡ್ ಕ್ಷಿಪಣಿಗಳು ಮ್ಯಾನ್ಪಾಡ್ಸ್ ಹೆಚ್ಚಿನ ವೇಗದಲ್ಲಿ ಮುನ್ನುಗ್ಗುವ ಈ ಡ್ರೋನನ್ನು ಲಾಕ್ ಮಾಡಲು ಕಷ್ಟಪಡುತ್ತವೆ. ಆದರೆ ಇದರಲ್ಲಿ ಒಂದು ಕೊರತೆಯೂ ಕೂಡ ಇದೆ. ಟರ್ಬೋಜೆಟ್ ಇಂಜಿನ್ ಹಿಂಭಾಗದಲ್ಲಿ ಗಮನಾರ್ಹವಾದ ಹೆಚ್ಚಿನ ಶಾಖದ ಸಹಿಯನ್ನು ಹೀಟ್ ಸಿಗ್ನೇಚರ್ ಸೃಷ್ಟಿಸುತ್ತದೆ. ಈ ಕಾರಣದಿಂದ ಡ್ರೋನ್ ತನ್ನ ಗುರಿಯನ್ನು ದಾಟಿದ ನಂತರ ಫೈಟರ್ ಜೆಟ್ಗಳು ಅಥವಾ ಶಾಖ ಅನ್ವೇಷಕ ಕ್ಷಿಪಣಿಗಳಿಗೆ ಇದು ಸುಲಭವಾಗಿ ಸಿಕ್ಕಿ ಬೀಳುವ ಸಾಧ್ಯತೆ ಇರುತ್ತದೆ. ಆದರೂ ರಷ್ಯಾ ಆಳವಾದ ನುಗ್ಗುವಿಕೆ ಮತ್ತು ಹೆಚ್ಚಿನ ವೇಗಕ್ಕಾಗಿ ಇದನ್ನು ಒಪ್ಪತಕ್ಕ ರಾಜಿ ಎಂದು ಪರಿಗಣಿಸಿದೆ. ಕಾರ್ಯತಂತ್ರದ ಬದಲಾವಣೆ. ಸ್ವಾರ್ಮಿಂಗ್ನಿಂದ ಗುರಿಗಳ ಕಡೆಗೆ. ಗೆರಾನ್ 3 ಟರ್ಬೋಜೆಟ್ ಇಂಜಿನ್ ಹಿಂದಿನ ಪಿಸ್ಟನ್ ಇಂಜಿನ್ಗಳಿಗಿಂತ ಹೆಚ್ಚು ದುಬಾರಿಯಾಗಿದೆ. ಇದು ಇತ್ತೀಚಿನ ಸಂಘರ್ಷಗಳಲ್ಲಿ ಕಂಡುಬಂದ ಸ್ವಾರ್ಮ್ ತಂತ್ರಜ್ಞಾನಗಳನ್ನು ಆರ್ಥಿಕವಾಗಿ ಅಸಾಧ್ಯವಾಗಿಸುತ್ತದೆ. ಆದ್ದರಿಂದ ಇದರ ಮುಖ್ಯ ಗುರಿ ಸಾಮೂಹಿಕ ದಾಳಿಯ ಬದಲಿಗೆ ಕಮಾಂಡ್ ಸೆಂಟರ್ಗಳು, S-400 ರಡಾರ್ ಸ್ಥಾಪನೆಗಳು, ವೈಮಾನಿಕ ನೆಲೆಗಳು, ಬಂದರಿನಲ್ಲಿರುವ ನೌಕಾ ಹಡಗುಗಳು ಇಂತಹ ಅತಿ ಮಹತ್ವದ ಗುರಿಗಳ ಮೇಲೆ ಚಿಕ್ಕ ಸಂಖ್ಯೆಯಲ್ಲಿ ಬಳಸಲು ಇದನ್ನು
ಉದ್ದೇಶಿಸಲಾಗಿದೆ. ಭಾರತದ ಸಂದಿಗ್ಧತೆ, ಆತ್ಮನಿರ್ಭರ ಭಾರತ, ಸಿದ್ಧ ಪರಿಹಾರ. ರಷ್ಯಾ ಈ ಡ್ರೋನ್ಗೆ ಸಂಬಂಧಿಸಿದ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆ ಮತ್ತು ಭವಿಷ್ಯದ ಸಹ ಅಭಿವೃದ್ಧಿಯ ಅವಕಾಶಗಳನ್ನು ಭಾರತಕ್ಕೆ ನೀಡಿದೆ. ಆದರೆ ಭಾರತದ ಪ್ರತಿಕ್ರಿಯೆ ಎಚ್ಚರಿಕೆಯಿಂದ ಕೂಡಿದೆ. ದೇಶೀಯ ಪ್ರಗತಿ. ಭಾರತ ಸರ್ಕಾರವು ತನ್ನ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಉಪಕ್ರಮಗಳ ಮೇಲೆ ಹೆಚ್ಚು ಗಮನ ಹರಿಸಿದೆ. DRDO ಮತ್ತು ಖಾಸಗಿ ಕಂಪನಿಗಳಾದ ಅದಾನಿ ಡಿಫೆನ್ಸ್, ಸೋಲಾರ್ ಇಂಡಸ್ಟ್ರೀಸ್ ಮತ್ತು ಆಲ್ಫಾ ಡಿಸೈನ್ ಈಗಾಗಲೇ ಲಾಂಗ್ ರೇಂಜ್ ಲೋಯ್ಟರಿಂಗ್ ಮದ್ದುಗುಂಡು ಕಾರ್ಯಕ್ರಮದಲ್ಲಿ ಮುನ್ನಡೆಯುತ್ತಿದೆ. ಉದಾಹರಣೆಗೆ CSIR, NAL ಮತ್ತು ಸೋಲಾರ್ ಡಿಫೆನ್ಸ್ 900 ಕಿಲೋಮೀಟರ್ ಶ್ರೇಣಿಯ 150 kg ವರ್ಗದ ಲಾಯ್ಟರಿಂಗ್ ಮದ್ದುಗುಂಡನ್ನು ಯಶಸ್ವಿಯಾಗಿ ಪರೀಕ್ಷಿಸಿವೆ. ಭಾರತೀಯ ಸಶಸ್ತ್ರ ಪಡೆಗಳಿಗೆ ರಷ್ಯಾದ ಈ ಪ್ರಸ್ತಾಪವು 2 ರಿಂದ 3 ವರ್ಷಗಳಲ್ಲಿ ಕಾರ್ಯಾಚರಣೆಗೆ ಸಿದ್ಧವಾಗಬಹುದಾದ ಒಂದು ಆಕರ್ಷಕ ಆಯ್ಕೆಯಾಗಿದೆ. ಆದರೆ ಇದನ್ನು ಒಪ್ಪಿಕೊಳ್ಳುವುದು ಅಷ್ಟೇ ವೇಗವಾಗಿ ಬೆಳೆಯುತ್ತಿರುವ ನಮ್ಮ ದೇಶೀಯ ರಕ್ಷಣಾ ಉದ್ಯಮಕ್ಕೆ ಹಿನ್ನಡೆಯಾಗುವ ಅಪಾಯವನ್ನು ತಂದೊಡ್ಡಬಹುದು. ಭಾರತವು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.